ಅಲ್ರಿ ರಮೇಶ್ ಅವರೇ, ಒಳ್ಳೆ ಕೆಲಸ ಇತ್ತು, ಚೆನ್ನಾಗಿರೋ ಹೆಂಡತಿ, ತಂದೆ ತಾಯಿ, ಅತ್ತೆ ಮಾವ, ಒಳ್ಳೆ ಫ್ಯಾಮ್ಲಿ ಇತ್ತು. ಯಾಕ್ರಿ ಬೇಕಿತ್ತು ನಿಮ್ಗಿದೆಲ್ಲ? ಅಲ್ರಿ ನಿಮ್ಗೆ ಹೆಂಗ್ರಿ ನಿಮಗೆ ಮೂರು ಜನ ಹುಡುಗಿರು ಸಿಗ್ತಾರೆ ರಮೇಶ್ ಅವರೇ? ಪಾಪ ನಮ್ಮ ಹುಡುಗರಿಗೆ ಹುಡುಗಿರು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಹೆಂಗ್ರಿ ಎಲ್ಲ ಹುಡುಗರು ಬಿಟ್ಟು ಹುಡುಗಿರು ನಿಮ್ಮ ಕಾಲಿಗೆ ಬಂದು ತೊಡ್ರಾಕೋತಾರೆ? ಅದು ಏನು ಮಾಡಿದ್ದೀರಾ? ಅದೇನೋ ಹೇಳ್ತಾರಲ್ಲ, ಇರಬಾರ್ದ ಜಾಗದಲ್ಲಿ ಯಾವುದಾದ್ರೂ ವಿಶೇಷವಾದ ಮಚ್ಚೆ ಏನಾರು ಇದೇನ್ರಿ ರಮೇಶ್? ಬಿಡ್ರಿ ಬಾಯಿ, ಸುಮ್ಮನೆ ನಿಂತ್ಕೊಂಡ್ರಿ ಹೆಂಗ್ರಿ? ಸರ್ ಆ ಥರ ಏನೂ ಇಲ್ಲ ಸರ್, ನೀವು ಸುಮ್ಮನೆ ಏನೇನೋ ಹೇಳ್ಬಿಡಿ. ಈಗ ಬಿಡಿ ಸರ್. ಈಗ ರಂಗಣ್ಣವ್ರೇ ಬನ್ನಿ ಇಲ್ಲಿ. ಹಾ ಸರ್, ಹೇಳಿ ಸರ್. ತೆಗೀರಿ ರಂಗಣ್ಣವ್ರೆ, ಬಾಗಿಲು ತೆಗೆದು ನಮ್ಮ ಮೋನಿಕಾ ಅವ್ರಿಗೆ ಮತ್ತು ನಮ್ಮ ರಮೇಶ್ ಸರ್ಗೆ ತೋರಿಸ್ರಿ ಕೃಷ್ಣನ ಜನ್ಮಸ್ಥಳ ಹೆಂಗಿರುತ್ತಂತ ನೋಡ್ಲಿ. ನಡ್ರಿ ಒಂಚೂರು ಏನ್ರ ತೊಗೊಂಬರ್ರಿಪ್ಪ, ಒಂದು ಚಲೋತ್ನಾಗ ಒಂದು ಗಂಗಮ್ಮನ ಹೋಟ್ಲಿಗೆ ಹೋಗಿ ಮಸ್ತ್ ಒಂದು ಯಾಲಕ್ಕಿ ಮತ್ತು ಶುಂಠಿ ಹಾಕಿ ಮಸ್ತ್ ಒಂದು ಚಾ ಮಾಡಿಸ್ಕೊಂಬರ್ರಿ. ಮೊದ್ಲು ಇವ್ರಿಬ್ಬರನ್ನು ಹಾಕ್ರಿ ಅಲ್ಲಿ ಸೆಲ್ ಒಳಗೆ. ಅಲ್ರಿ ಸರ, ನಾನು ಮತ್ತೆ ಮನೆಗೆ ಹೋಗ್ತೀನಿ ರೀ ಸರ. ಸಂಜೆ ಮುಂದೆ ನೀವು ಇಟ್ಕೊಳ್ಳಲ್ಲ ಅಂದ್ರಲ್ರಿ, ನಮ್ಮ ಮನೆಗೆ ಹೋಗ್ಬಿಡ್ತೀನಿ ರೀ ಸರ. ಆಯ್ತಮ್ಮ, ಇವಾಗ ನೀವು ಸೆಲ್ ಒಳಗಿರಿ, ಅಲ್ಲಿ ವ್ಯವಸ್ಥೆ ಮಾಡತ್ತೀವಿ ನಿಮಗೆ ಅಬಲಾಶ್ರಮಕ್ಕೆ. ಅಬಲಾಶ್ರಮದೊಳಗೆ ಇವತ್ತೊಂದು ದಿನ ಇರಿ. ನಾಳೆ ಹೆಂಗೂ ಸೋಮವಾರ ಕೋರ್ಟ್ ಓಪನ್ ಆಗತ್ತಾ, ನಿಮ್ಮನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅಲ್ಲೆಲ್ಲ ವಾದ ಎಲ್ಲ ಕೇಳಿದ್ಮೇಲೆ ಮುಂದೆ ಏನಾಗುತ್ತೆ ನೋಡೋಣ. ನೀವು ಮತ್ತೆ ನಿಮ್ಮ ಲಾರಿ ಫೋನ್ ಮಾಡಿರಲ್ಲ, ಅವರು ಬರ್ತಾರ, ಯಾಕೆ ತಲೆ ಕೆಡ್ಸ್ಕೊತೀರಿ? ಈಗ ಮತ್ತೆ ನಿಮ್ಗೆ ವ್ಯವಸ್ಥೆ ಮಾಡೋರ್ಗು ಮತ್ತೆ ನೀವು ಸ್ಟೇಷನ್ಯಾಗ ಇರಬೇಕು. ನಡ್ರಿ ಒಳಗೆ ಕುಂದ್ರಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ರಿ ಅಲ್ಲೇ. ನಡ್ರಿ ತೆಗೀರಿ ರಂಗಣ್ಣವ್ರೆ, ಪಾಪ ಎಷ್ಟೊತ್ತು ನಿಂತ್ಕೋಬೇಕಾ ಹುಡುಗಿ? ಬರ್ರಿ, ಏನು ಆರತಿ ಮಾಡ್ಕೊರಿ, ನಾನು ಬರ್ತೀರಾ? ಪುಟ್ಟಿ, ಇವತ್ತೇನು ಹೇಳ್ಕೊಟ್ರವ ಶಾಲ್ಯಾಗ? ಎಲ್ಲ ಬರ್ದ್ಯಾ ಹೋಮ್ವರ್ಕ್? ಇವತ್ತು ಶಾಲೆಗೆ ನಂಗೆ ಹಾಕೊಟ್ಟಿದ್ದ, ನಾನು ಅವನ್ನೆಲ್ಲ ಬರ್ದಿಟ್ಟು ಬಂದೀನಿ. ಹೋಳಿಗೆ ಬೇಷಾಗಿದ್ದು ನೋಡ್ರಿ ಅತ್ತಿಯಾರ. ಆಕಿ ಗೀತಾನ ಮಾಡ್ತಿದ್ಲು ಹೋಳಿಗೆ ಪಾಳಿಗೆ ಎಲ್ಲ, ನಾನು ಒಟ್ಟ ಒಮ್ಮೆ ಮಾಡಿದ್ದೆ ಇಲ್ರಿ. ಇವಾಗ ನೀವು ಹೇಳಿದ್ರಲ್ಲ ಹಂಗೆ ಮಾಡಿದೆ, ಮಸ್ತಾಗಿದ್ದು ರೀ ಹೋಳಿಗೆ. ಇವ್ರಿ ಅತ್ತಿಯಾರ ಇದನ್ನ ಕಾಯಿ ಹೋಳಿಗೆ ಮಾಡ್ತಾರಲ್ರಿ, ಕಾಯಿ ಹೋಳಿಗೆ ಹೆಂಗೆ ಮಾಡ್ಬೇಕ್ರಿ ಅತ್ತಿಯಾರ? ಹಂಗೆ ಮಾಡೋದು ಬಿಡೇ, ಅದ್ರಾಗ ಏನು ದೊಡ್ಡದಿಲ್ಲ. ಒಂದು ಕೆಲಸ ಮಾಡು, ಹೆಂಗೆ ಈಗ ಅಮಾಸಿಗೆ ಇನ್ನು ಇದು ಬರುತ್ತೆ ನೋಡು, ಶ್ರಾವಣ ಮಾಸ ಬರುತ್ತೆ, ಇನ್ನು ಕಾಯಿ ಜಗ್ಗ ಹೊಡಿತೀವಿ ಮನ್ಯಾಗ. ಅವಾಗ ಇವಾಗ ಹೊಡೆದಿದ್ವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ತೆಗೆದಿಡೋಣಂತ ಶ್ರಾವಣ ಮಾಸದಾಗ. ಒಂದಿನ ಶ್ರಾವಣ ಮಾಸದಾಗ ಕಾಯಿ ಹೋಳಿಗೆ ಮಾಡಿ ನಾವು ಎಡಿ ಇಡ್ಯಾನಂತ ತಗೋ. ಅವಾಗ ಹೇಳ್ತೀನಂತ ಹೆಂಗೆ ಮಾಡೋದಂತ ಹೇಳಿ. ಏನಿಲ್ಲ, ಬೆಲ್ಲ ತೊಗೋಬೇಕಾ, ಬೆಲ್ಲ ಜಜ್ಕೋಬೇಕು, ಕೊಬ್ಬರಿನ ಸಣ್ಣಗೆ ತುರ್ಕೊಂಬಿಡ್ಬೇಕು. ತುರ್ಕೊಂಡು ಒಂದು ರೌಂಡ್ ಬೇಕಾದ್ರೆ ಸಣ್ಣಗೆ ಮಿಕ್ಸಿನ ಹಾಕ್ಕೊಂಬಿಡು ನೀನು, ಅಂದ್ರೆ ಫುಲ್ ಸಣ್ಣಗಾಗತ್ತೆ. ಇವು ಸಣ್ಣ ಹುಡ್ರು ತಿಂತಾವಲ್ಲ, ಭಾಳ ಉಟ್ಟಾದ್ರೆ ಹೊಟ್ಟೆ ನಿಂದ್ರಂಗಿಲ್ಲ ಅವಕ್ಕೆ. ಒಂಚೂರು ಸಣ್ಣಗೆ ಮಾಡ್ಕೊಂಡು ಆಣ ಒಂದು ಗಟ್ಟೆಗೆ ತಿರ್ಬೇಕು. ಬೆಲ್ಲ ಮತ್ತು ಕಾಯಿನ ಕಲಸ್ಬೇಕನ್ನ ಒಲಿ ಮ್ಯಾಗಿಟ್ಟು, ಅದು ಗಟ್ಟಿ ಆದ್ಮ್ಯಾಗ ಆರಾಕ್ಬಿಡ್ಬೇಕು. ಆರಾಕ್ಬಿಟ್ಮ್ಯಾಗ ಇದು ಹೆಂಗೆ ಬೇಳೆ ಹೋಳಿಗೆ ಮಾಡಿದ್ವಲ್ಲ ಹಂಗೆ ಮಾಡೋದು. ಅದಕ್ಕೆ ಒಂಚೂರು ಶುಂಠಿ ಪುಡಿ ಹಾಕಿದ್ದಿಲ್ಲ, ಈಗ ಅದಕ್ಕೂ ಒಂಚೂರು ಶುಂಠಿ ಪುಡಿ ಏಲಕ್ಕಿ ಜಜ್ಜಿ ಹಾಕಿದೆ ಅಂದ್ರೆ ಮಸ್ತಕ್ಕ ಹೋಳಿಗೆ. ಅವು ಏನು ತಿನ್ನಕತ್ರ ನೀನು ಹಾಗೆ ತಿಂತಾನೆ ಇರ್ಬೇಕು ಅನ್ಸತ್ತೆ ಹಂಗಕ್ಕವು. ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾಡಲ್ಲೇನ ನಾವು? ಹಂಗೆ ಮಾಡ್ತಾರಷ್ಟೆ. ಇಲ್ಲಿ ನಾವ್ಯಾರು ಮಾಡಂಗಿಲ್ಲ, ಆ ಕಡೆ ಎಲ್ಲ ಮ್ಯಾಗೆಲ್ಲ ಹಂಗೆ ಮಾಡ್ತಾರೆ. ಮೈಸೂರು ಬೆಂಗಳೂರು ಕಡೆಗೆ ಜಾಸ್ತಿ ಅವು. ಯಪ್ಪ ಯಾಕ್ಲ ಸುರೇಶ, ಏನಾತ್ಲ ಹಂಗಿದ ಗಾಬರಾಗಿ ಓಡ್ಗೆದ್ ಬಂದಿ? ಏನಾತ? ವಿಷಯನ ಗೊತ್ತಿಲ್ವೇ ನಮಗ? ನಾವು ತೋಟದ ಮನೆಗೆ ಅದೀವಲ್ಲ, ನಮ್ಗೆ ಏನೇನು ಗೊತ್ತಾಗೋದಲ್ಲ. ಇಲ್ಲಡ ರಮೇಶನ್ನ ಮತ್ತು ಈಕಿ ಕೆದಾಳಲ್ಲ, ಆಕಿ ಕುಣಕಾಲ್ಗಿತ್ತಿ, ಆಕಿನ್ನ ನಿನ್ನೆ ಪೊಲೀಸರು ಬಂದು ಕರ್ಕೊಂಡೋಗಿ ಜೈಲಿಗಿಟ್ಟಾರಂತ ನೋಡು. ನಮಗಂಕರು ಒಟ್ಟ ವಿಷಯನ ಗೊತ್ತಾಗಿಲ್ಲ, ಊರು ತುಂಬ ಗೊತ್ತಾಗೈತಿ, ಎಲ್ಲರೂ ಅದನ್ನ ಮಾತಾಡ್ತಾರ. ನಾನು ಈಗ ಬಂದ್ಯಾ, ಇನ್ನೊಂದಿಟ್ಟು ಕಿರಾಣಿ ಏನೇನೋ ಹೇಳಿದ್ಲಿಕ್ಕಿ, ಸಬಕಾರ ಪಬಕಾರ ಏನೇನೋ ತಗೊಂಬ ಅಂತಂದು. ಅದಕ್ಕೆ ನಾನು ಮೈಗಚ್ಚ ಸಬಕಾರ ಅಂತಂದು ಕಿರಾಣ ಅಂಗಡಿಗೆ ಹೋದ್ನ್ಯಾ. ಕಿರಾಣ ಅಂಗಡಿ ಸೀನಪ್ಪ ನ್ಯಾಯವ್ವ, ನನಗೂ ಗೊತ್ತ ಇಲ್ಲ. ನಾನು ಹೊಲಕ್ಕೆ ಹೋಗಿನಿ ಬಂದೀನಿ, ನನಗೂ ಏನೇನೋ ಗೊತ್ತಾಗಿಲ್ಲ ನೋಡು. ಹಂಗ ಬಕಾಳ ಸುಳೆ ಮಗ್ಗ, ಒಟ್ಟ ಹೇಳಿದ್ರೆ ಮಾತು ಕೇಳೋದಿಲ್ಲ, ಏನಿಲ್ಲ. ಅಡ್ಡಾಡ್ಲ ಅವನವನು ಸ್ಟೇಷನ್ನ ಮನಿ ಅಡ್ಡಾಡ್ಲ ಅವನವನು ಅಂದ್ರ ಬುದ್ಧಿ ಬರ್ತಾವಂಗ. ಈಗೇನು ಆಕೆ ಕೊಟ್ಲನ, ಸೊಟ್ಟಿನ ಕೊಟ್ಲನ, ಏನು ಗೀತಾ ಕೊಟ್ಟಾಳ ಅಂತ ಕಂಪ್ಲೇಂಟ್? ಯಾರು ಕೊಟ್ರಿ ಕಂಪ್ಲೇಂಟ್? ಹ್ಞೂ ಯಪ್ಪ, ಗೀತಾವನ್ನ ಕೊಟ್ಟಾಳ ಅಂತ. ಆಕಿ ನಮ್ಮ ಯಾರ ಮ್ಯಾಗೂ ಕೊಟ್ಟಿಲ್ಲ, ನನ್ನ ಮ್ಯಾಗಾಗ್ಲಿ, ನಿನ್ನ ಮ್ಯಾಗಾಗ್ಲಿ, ಅವನ ಮ್ಯಾಗಾಗ್ಲಿ, ಯಾರ ಮ್ಯಾಗೂ ಕೊಟ್ಟಿಲ್ಲ ಆಕಿ ಕಂಪ್ಲೇಂಟ್. ಆಕಿ ಮೋನಿಕಾ ಮತ್ತು ರಮೇಶ ಇವರಿಬ್ಬರ ಮೇಲೆ ಕೊಟ್ಟಾಳ. ಅದಕ್ಕೆ ಕರ್ಕೊಂಡೋಗಿದ್ರಂತ. ಇವ್ರದ್ದು ಆಕಿನ್ನ ಯಾವುದೋ ಇದ್ರಾಗ ಇಟ್ಟಾರ, ಆಕಿನ್ನ ಎಲ್ಲ ಇವು ಇರ್ತಾರಲ್ಲ ಹೆಣ್ಮಕ್ಳು, ಅಲ್ಲಿ ಆಕಿನ್ನ ಇಟ್ಟಾರ. ಈತನೊಂದ ಜೈಲಿಗೆ ಹಾಕ್ಯಾರ ಅಂತ. ಈಗ ಬೇಲಿಗೆ ಅಪ್ಲೈ ಮಾಡಿ ಬಂದಾನಂತ. ಹೋಗಿ ಬೇಲಿಗೆ ಅಪ್ಲೈ ಮಾಡಿದ್ದಕ್ಕೆ 1 ವಾರ ಬಿಟ್ಟು ಬೇಲ್ ಸಿಗುತ್ತಂತ ಅವ್ರಿಬ್ರಿಗೂ. ಅಲ್ಲಿವರೆಗೂ ಅವರಿಬ್ರು ಜೈಲ.
ಏನೇನು ಮಾಡೋಕ್ಕಾಗಿಲ್ಲ. ಈಗ ಅಪ್ಲೈ ಮಾಡಿ ಬಂದಾರ. ಅವ ನಮ್ಮೂರಾಗ ಶೆಟ್ರು ಸೋಮ್ಯ ಅದಾನಲ್ಲ, ಅವನ ಅಲ್ಲೀಗ ನಮ್ಮೂರಾಗ ಲಾಯರ್ಗಿರಿ ಮಾಡೋದು ಅವನ ಅಂತ. ಈಗ ಬೇಲಿಗೆ ಅಡ್ಡಾಡಕತ್ತಾನ ಅವನ. ಆಗಲ್ ದಾರೆ ಬರೋಮ್ದಾಗ ಅವನು ಸಿಕ್ಕ. ಹಿಂಗಾಗೈತೆಪ್ಪ ನಿಮ್ಮ ತಮ್ಮಂದು, ಇನ್ನೂ ಒಂದು ವಾರ ಬೇಲಿಲ್ಲ, ಬೇಲ್ ಸಿಗೋವರೆಗೂ ಅಲ್ಲೇ ಇರ್ತಾನ, ಬೇಲ್ ಸಿಕ್ಮೇಲೆ ಹೊರ ಬರ್ತಾನ ಅಂತಂದ. ಅಲ್ರಿ ಆ ಚೊಂಚಿ ಮತ್ತು ರಮೇಶನ್ನ ಇಬ್ಬರನ್ನು ಒಂದ ಜಿಲ್ಲೆಗೆ ಹಾಕ್ಯಾರನ? ಏನೈತನಲ್ಲಿ ಆಕೆಂಕ್ರ ಅದು ಒಂದು ಅನ್ನೆಲ್ಲ ಅನ್ನೋದು ಹೆಣ್ಮಕ್ಳೆಲ್ಲ ಇಟ್ಟಿರ್ತಲ್ಲ, ಅದು ಒಂಥರ ರಿಮೈಂಡ್ ಹೋಮ್ ಅಂತ ಇದ್ದಂಗೆ ಇರ್ತದೆ. ಅಲ್ಲಿ ಆಕಿನಿಟ್ಟರ ಜೈಲಾಗದ ನೀವ ಅಷ್ಟ ಅಂದವ ಸೋಮ್ಯ. ಮತ್ತು ನಾನು ಏನು ಜಾಸ್ತಿ ಮಾತಾಡಲಿಲ್ಲ, ಹಂಗೆ ವಿಷಯ ಹೇಳೋಣ ಅಂತ ಬಂದೆ. ಯಪ್ಪ ಹೋಗು ನೆನಪ, ನಾವು ಮುಂಜಾನೆ ಜೈಲ್ ಇದಕ್ಕೆ ಸ್ಟೇಷನ್ಗೆ ಅವ್ನು ನೋಡ್ಕೊಂತಾನೆ ಬಿಡು. ನಾವ್ಯಾಕೆ ತಲೆ ಕಿಶಣ, ನೀನು ಯಾಕೆ ತಲೆ ಕಿಶಂತಿಲ್ಲ ಸುರೇಶ? ನಿನಗೆ ಅಷ್ಟು ಅವಮಾನ ಮಾಡಿ ಮನೆ ಬಿಟ್ಟು ನಿಂತು ಕಾಲಿಲ್ಲ, ಮನೆ ಬಿಟ್ಟು ನಿನ್ನ ಹೊರ ಕಶನ ನೀನ್ಯಾಕೆ ಒಂದು ಯೋಚನೆ ಮಾಡ್ತಿದ್ದಿ? ನೋಡಪ್ಪ, ಈಗಂಕರು ನಾವಿಲ್ಲಿ ಆರಾಮಾಗದೀವಿ ನೋಡು, ಯಾರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋರಿಲ್ಲ. ಏನು ನಿನ್ನ ಹೆಂಡತಿ ಅಲ್ಲಿದ್ದಾಗಂಕರು ಏನೂ ಕೆಲಸ ಮಾಡ್ತಿದ್ದಿಲ್ಲ. ಅದು ಯಾಕೆ ಮಾಡ್ತಿದ್ದಿಲ್ಲೋ, ಅದೇನು ನೀನೇ ಮ್ಯಾಗಲ್ ಸಿಕ್ಲಿಗೆ ಹಂಗೆ ಮಾಡ್ತಿದ್ಲೋ ಏನೋ ಗೊತ್ತಿಲ್ಲ. ಇಲ್ಲಿ ಬಂದಾಳ ನಮಗಂಕರು ಇಲ್ಲಡಿಲ್ಲಿ ನಾವೆಲ್ಲಿರ್ತೀವಿ ಅಲ್ಲಿ ಹುಡುಕ್ಯಂಬಂದು ಚಹಾ ಕೊಡ್ತಾಳ, ನಾಷ್ಟ ಕೊಡ್ತಾಳ, ಊಟ ಕೊಡ್ತಾಳ. ನಾವು ಎಷ್ಟು ಅಲ್ಲೆಂದ್ರೂ ತಿನ್ರಿ ಮಾವರ, ತಿನ್ರಿ ಅತ್ತಿಯಾರ ಅಂತಂದು ಪುಟ್ಟಿನೂ ಅಷ್ಟ. ಆಕಿಗೆ ಈಗ ಇಲ್ಲಿ ಹೊರಗೆ ಹೋಗೋ ಹುಡುಗರು ಆಡಕ್ಕಿಲ್ಲಲ್ಲ, ನಿಮ್ಮ ಅವನು ಬಿಡುವಳ್ಳು, ನನ್ನೂ ಬಿಡುವಳ್ಳು. ನಾನು ಪುಟ್ಟಿ, ನೀನು ಹೆಂಡ್ತಿ, ನನ್ನ ಹೆಂಡ್ತಿ ಓಸ್ರು ಚಂದಾಗ ಆರಾಮಾಗಿ ನೆಮ್ಮದಿಯಾಗಿ ಇಡಡಿಲಿ. ಯಾರು ತುತ್ತು ಉಣ್ವಲ್ಬೇಕಾ, ಒಂದು ಹೊತ್ತು ಉಣ್ವಲ್ಬೇಕಾ, ಭಾಳ ಆರಾಮಾಗದೀವಪ್ಪ ಅವ್ನು ಕಾಟಿಲ್ದ. ಇಲ್ಲ ಅಂದ್ರೆ ಮೂಗಿನಾಗಿನ ಕುಲ್ದಾಳ ಕಿಸ್ಕೊಂಡಂಗೆ ಮಾತಿಗೂ ಒಂದು ಏನರ ಅನ್ನವ. ಈಗ ಸುಮ್ಮನೆ ಇದ್ದು ಬಿಡು, ನೀನು ಎದಕ್ಕೆ ತಲೆ ಕಿಶಂತಿದಿ? ನೋಡ, ರೊಕ್ಕಿದ್ದಾವ, ಏನಾರ ಮಾಡಿ ಹೊರಗೆ ಬರ್ತಾನ, ನೀ ಹೋಗು. ಅಲ್ಲಿ ಇಲ್ಲಡಿಲ್ಲಿ ಮಳೆ ಆಗಿನೂ ಆಗೋಲ್ದು, ಏನಿಲ್ಲ, ಇಷ್ಟ ಗಡ್ರಕೈತಿ. ಅದು ಏನದು ಈಗ ಮನ್ನಿವು ಹೆಸರು ನಾವು ಮುಕ್ಕಟ್ಟ ಬಿತ್ತಬಾರ್ದಾಗಿತ್ತು, ಬಿತ್ತಬಿಟ್ಟಿವಿ. ಓಸು ಹೆಸರು ಕೊಳ್ಯಾಕತ್ತವ ಒಳ್ಳೆ ಗಿಡ. ಅದು ಏನಾಗೈತಿ ಅದ್ರ ಕಡೆ ಲಕ್ಷ ಕೊಡು. ಆಗಲೇ ಮೊಣಕಾಲು ಉದ್ದ ಬೆಳೆದೈತಿ ಕೆರೆ ಹೊಲ್ದಾಗ ಕಳೆ. ಅದನ್ನು ತೆಗಿಯಕ ಒಂದು 4 ಹೆಣ್ಣಾಳು ಕರ್ಕೊಂಬ ಊರೊಳಗೆ ಹೋಗಿ ಅಂಥದ್ದನ್ನ ಯೋಚನೆ ಮಾಡಿ ಹೋಗು. ಅವನೇನು ಬಿಡಿಸ್ಕೊಂಬಂದು ಬಾರ್ಲಿ ಬಿದ್ದಿದ್ದಿ ನೀನು? ಇಲ್ರಿ ಮಾವರ, ನನಗೆ ಎದಕ್ಕೆ ಸಿಟ್ಟು ಬರ್ತಿತ್ತು ಅಂದರ್ರಿ, ಇವ್ರಿಗೆ ನಾನು 1000 ಸಲ ಹೇಳಿನ್ರಿ, ಭೂಮಿನ ನೆಚ್ಕೊಂಡು ಕುಂತ್ಕೊಂಡ್ರ ನಮಗದು ಜೀವನ ಆಗಂಗಿಲ್ರಿ. ಯಾಕಂದ್ರೆ ನಮಗೊಬ್ಬ ಹೆಣ್ಮಗಳದಾಳ, ಆಕಿಗೆ ಸಾಲಿ ಕಲಿಸ್ಬೇಕು, ಮುಂದೆ ಮದುವೆ ಕಾರ್ಯ ಕಟ್ನಿ ಬರ್ತಿರ್ತಾವು, ಅದಕ್ಕೆಲ್ಲ ನಮ್ಗೆ ರೊಕ್ಕ ಬೇಕು. ಒಂದು ಸಣ್ಣದೊಂದು ಪೆಟ್ಟಿಗೆ ಅಂಗಡಿಯಾರ ಇಟ್ಕೊಳಣ, ಅದು ಒಂದು ಇರುತ್ತೆ. ಅದು ಹೊಲದ ಜೊತೆಗೆ ಹೊಲ್ದಾಗ ಕೆಲಸ ಮಾಡ್ಕೊತ ನೀವು ಹೊಲಕ್ಕೆ ಮಾಡಿದ್ರೂ ನಾನು ಇಲ್ಲಿ ಅಂಗಡಿ ಇಟ್ಕೊಂಡು ನಾನು ಇಲ್ಲಿ ಓಣ್ಯಾಗ ಒಂದು ಸಣ್ಣದೊಂದು ಅಂಗಡಿ ಇಟ್ರೂ ಅದು ಸಣ್ಣ ಪುಟ್ಟ ಖರ್ಚು ನಿಗಿಸ್ತಾವಂತ ಎಷ್ಟು ಹೇಳಿದ್ರೂ ನನ್ನ ಮಾತು ಕೇಳ್ತಿದ್ದಿಲ್ರಿ. ಮತ್ತು ಇವ್ರು ಸ್ವಂತವಾಗಿ ಏನಾರ ಮಾಡ್ಬೇಕನ್ನೋದು ಇವ್ರ ತಲೆಯಾಗ ಬರ್ತಿದ್ದಿಲ್ಲ. ಮತ್ತು ರಮೇಶನ್ ಹಂಗನ್ಯಾಗ ಇದ್ದೇನಂತಿದ್ರು. ಹಾಗಾಗಿ ನಾನು ಭಾಳ ಸಲ ಹೇಳಿದ್ದೀನಿ ರೀ, ಒಟ್ಟಾಸ ಕೇಳಲಿಲ್ಲ ಇವರು. ರಮೇಶ್ ಅಂತರೂ ನಾ ದುಡಿತೀನಂತ ನಿಮ್ಗೆ ಮರ್ಯಾದೆ ಕೊಟ್ಟಿಲ್ರಿ ಮಾವರ. ಇನ್ನು ನನಗೆ ಹೆಂಗೆ ಮರ್ಯಾದೆ ಕೊಡ್ತಿದ್ರ ನಿಮಗೂ ಗೊತ್ತೈತ್ರಿ. ಆತ್ರಿ, ನನಗೆ ಗೀತಾವನ್ ಮ್ಯಾಗ ಯಾಕೆ ಸಿಟ್ಟು ಬರ್ತಿತ್ತು ಅಂದರ್ರಿ, ಆಕಿ ನೌಕರಿ ಮಾಡತ್ತನ್ ಹೇಂತಲ್ರಿ, ಎಷ್ಟಾಗಲಿ ಗೌರ್ಮೆಂಟ್ ನೌಕರಿ ಮಾಡತ್ತನ್ ಹೇಂತಾಕಿ ಎಲ್ಲಿ ಆಕಿ ಮುಂದೆ ನಂದು ಮರ್ಯಾದಗೀಡ ಆಗೋಕಿನ ನಾನು ಅಂತೇಳಿ ನನಗೆ ಆಕಿ ಮ್ಯಾಗ ಒಂಚೂರು ಸಿಟ್ಟು ಬರ್ತಿತ್ತು ಮಾವರ. ಆದ್ರಿ ನೀವು ಏನು ದೊಡ್ಡ ಮಗ್ಗ ಸಣ್ಣ ಮಗ ಜಗಳ ಆದಾಗ ನೀವು ರೊಕ್ಕಗಿದ್ದ ಮಗನ ಕಡೆ ನೀವು ಹೋಗ್ಲಾರ್ದ ನಿಮ್ಮ ದೊಡ್ಡ ಮಗನ ಜೊತೆಗೆ ಯಾವಾಗ ನೀವು ವಾಪಸ್ ನಮ್ಮ ಜೊತೆಗೆ ಬಂದ್ರಿ ನೋಡ್ರಿ ತೋಟದ ಮನೆಗೆ, ನಿಮ್ಮ ಮ್ಯಾಗ ಇದ್ದಿದ್ದ ಗೌರವ ರೀ ಮಾವರ 4 ಪಟ್ಟು ಜಾಸ್ತಿ ಆತ್ರಿ. ನಾನು ಎಂಥ ಬುದ್ಧಿಗೆಡತನ ಮಾಡಿದ್ನಿ ಅಂತಂದು ನನಗೆ ಅರ್ಥ ಆಗ್ಬಿಡ್ತ್ರಿ ಮಾವರ. ನಾನು ತಪ್ಪು ಮಾಡೀನಿ ರೀ ಮಾವರ. ಒಂದ್ಸರಿ ನಿಮ್ಮ ಮಗಳು ಅಂತ ಹೇಳಿ ನೀವು ಅತ್ತಿಯಾರು ನನ್ನನ್ನು ಕ್ಷಮಿಸ್ಬಿಡ್ರಿ. ನಡಿಯಪ್ಪ ಸೂರ್ಯ, ನಡಿ, ಕೈಕಾಲು ಮುಖ ತಗೊಂಬಾ. ನಾವು ಅಷ್ಟರು ಕುತ್ಕೊಂಡು ಚಾ ಕುಡ್ದು ಆಮೇಲೆ ಏನರ ಮಾಡೋಣ್ರಿ ಅಂತ ಅವ್ನಿಗೆ ಇವಂಗೆ ಹೇಳಿದ್ನಲ್ಲೇ. ಇದು ಪುಟ್ಟಿ ಹಾಕವ ಡಿಶ್ನ್ಯಾವ ಬಂದ ನಾವ ಅಲ್ರಿ. ಹೇಳಗಾಯಿ, ಒಂಚೂರು ಮತ್ತೆ ಹೋಗ್ಬರ್ಬೇಕಿಲ್ರಿ ಸ್ಟೇಷನ್ಗೆ. ಹುಡುಗ ಆಗತ್ತಾ ಪಾಪ, ಹೆದರಿಗಿದ್ರೇನ ಯಾರೂ ಇಲ್ಲ ಅಂತೇಳಿ. ಅದು ಹೆಣ್ಣು ಭಾರಿ ಕೊಜ್ಜಾಲೈತದ, ಏನು ಮಾಡತ್ತಾ ಅದು ಉಪಯೋಗ ಇಲ್ಲ. ಒಂದಿಟ್ಟು ಹೋಗಿ ಬಂದ್ಬಿಡ್ರಿ ಸ್ಟೇಷನ್ ಕಡೆಗೆ ನೀವು ಸುರೇಶ ನಾಳೆ ಮುಂಜಾನೆ. ಹಾಂ ಬ್ಯಾಡ್ಲಿ, ಹೇಳೋದು ಕೇಳಲೆ ಗಾಯಿ, ಬೇಡ. ಅವನ ಜೀವನ ನೋಡ್ಕೊತಾನ ನೋಡು. ನನಗೆ ಅವನು ಮಗನ, ನಾನೇನು ಅವನ ಮ್ಯಾಲ ದ್ವೇಷ ಮಾಡಂಗಿಲ್ಲ. ಬುದ್ಧಿ ಬರೋದಲ್ಲಿ ಬುದ್ಧಿ ಬರೋದಿಲ್ಲ. ಈಗ ಏಸ್ ಮಂದಿ ಜೀವನ ಹಾಳತಂದು ಮಾಡಿ ನೀನು. ಇಬ್ಬರಿಬ್ಬರು ಹೆಣ್ಮಕ್ಳು ಜೀವನ ಹಾಳು ಮಾಡ್ಯಾನ, ತನ್ನ ಜೀವನನೂ ಹಾಳು ಮಾಡ್ಕೊಂಡ. ಈಗ ನೋಡಿ, ಈಗ ನಮ್ಮಂತ ತೋಟದ ಮನೆಗೆ ಬಂದು ಇರಂಗ ಆತೀಗ. ಯಾರಿಂದ? ಅವ ಒಬ್ಬನಿಂದ. ಈಗ ಇಂಥದ್ರಾಗೂ ಅವ್ರ ಅಣ್ಣನ ಜೊತೆಗೆ ಯಾಕೆ ಜಗಳ ಮಾಡ್ಬೇಕಿತ್ತು?
ಈ ಜಗಳ ಮಾಡಿ ಅವ್ನು ಹೊರಗೆ ಹಾಕಿದ ಈಗ ನನಗೂ ನಿನಗೂ 1,00,000 ಸರ ಅಂದಾನ. ಏನು ನಾವು ಅದನ್ನು ಯಾವುದೋ ದೊಡ್ಡದು ಮಾಡಿಲ್ಲ. ಈಗ ಬಂದಿವಲ್ಲ, ಆರಾಮ್ ಇದ್ಬಿಡು ನೀನು. ಯಾಕೆ ತಲೆ ಕೇಶಂತಿದ್ದಿ? ನಡಿ ಒಳಗೆ ಏನ್ರಿ ಕೆಲಸ ಬಗ್ಸಿದ್ರೆ ಮಾಡಿ ನಡ್ರಿ. ಯಪ್ಪ ಅವ ನಾಳೆ ಬರ್ತಾನಂತ ಡಿಶ್ ಹಾಕವ ಬಂದು ಮ್ಯಾಗ ಪುಟ್ಟಿ ಹಾಕಿ ಕನೆಕ್ಷನ್ ಕೊಟ್ಟು ಹೊಕ್ಕಾನಂತ. ಇವರು ಮಲ್ಲಪ್ಪಣ್ಣರು ಸಿಕ್ಕಿದ್ರು, ಗೌಡ್ರ ಮಲ್ಲಪ್ಪಣ್ಣರು. ಅದೇನ ನಿನ್ನ ಜೊತೆಗೆ ಒಂಚೂರು ಮಾತಾಡ್ಬೇಕು, ಈ ಕಡೆ ಬಂದು ಹೋಗಂದಾರ ನೋಡಪ್ಪ. ಮತ್ತು ಹೋದೆ ಅಂದ್ರೆ ಮಲ್ಲಪ್ಪಣ್ಣರ ಭೇಟಿಯಾಗಿ ಹೋಗು. ಅಯ್ಯ ಹೌದು ನೋಡ್ಲೆ ತಮ್ಮ, ಮರ್ತಾ ಹೋಗಿತ್ತು ನಂಗೆ. ಹೌದಾಳ ಮೊನ್ನೆ ಬಾ ಅಂದಿದ್ರು. ಏನಿಲ್ಲ, ಅದು ಒಡ್ಡು ಕಟ್ಟಿರಲ್ಲ ನಮ್ಮ ಹೊಲಕ್ಕೂ ಅವ್ರ ಹೊಲಕ್ಕೆ. ಅವ ಕರಿಯ ಅದಾನಲ್ಲ, ಅವ್ರ ಹೊಲ್ದಾಗ ಕೆಲಸ ಮಾಡವ. ನಮ್ಮ ಒಡ್ಡು ಹೊತ್ತಿ ನಮ್ಮದು ಕಲ್ಲು ಸರಿಸ್ಬಿಟ್ಟ. ನಮ್ಮ ಒಡ್ಡ ತಮ್ಮದು ಹೊಲ ದೊಡ್ಡದಾಗಿತ್ತದು. ಅದನ್ನು ನಾನು ಹೋಗಿ ಅಂದಿದ್ದೆ, ನಾನು ಅಳಿಸ್ಬೇಕ್ರಿ ಒಮ್ಮೆ ಅಂತಂದು. ಅವ ಒಟ್ಟು ಹೊತ್ತಕತ್ತ ನಾವು ಅವ್ರ ಆಳು ಮಲ್ಲಪ್ಪಣ್ಣರ ಆಳು. ಅದಕ್ಕೆ ಅದನ್ನೊಂಚೂರು ನೋಡ್ಬೇಕು ನೋಡಿ, ಮರ್ತಾ ಹೋಗಿತ್ತು ನನಗೆ. ನಾಳೆ ಮುಂಚೆ ನೆನಪು ಮಾಡಲಿ. ಹಂಗೆ ಒಂಚೂರು ಇವನ್ ಕರ್ಕೊಂಡು ಸರ್ವೆ ಆಫೀಸರ್ ಕರ್ಕೊಂಡು ಮಲ್ಲಪ್ಪಣ್ಣರು ಕರ್ಕೊಂಡು ಹೋಗುನು, ಹೊಲದ ಅಳತಿ ಮಾಡ್ಸುನು.